ಇವತ್ತು ಈ ದಿನ ನಡೆದಂತ ಬಹಳ ಪ್ರತಿಭಟನೆಯ ಪರಿಣಾಮ ಸರ್ಕಾರ ನಮ್ಮ ಜೊತೆ ಮಾತುಕತೆಯನ್ನ ಮಾಡಿತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿ ಮೊದಲನೇ ವಾರದಲ್ಲಿ ನಾವು ಅವರಿಗೆ ಒಂದು ಒತ್ತಾಯವನ್ನು ಇಟ್ಟಿದ್ವಿ. ನೀವು ಮುಖ್ಯಮಂತ್ರಿ ಆದರೆ ಕೃಷಿ ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ಹೇಳಿ. ಅವರು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು, ನಾನು 24 ಗಂಟೆ ಒಳಗಡೆ ಕೃಷಿ ಕಾಯ್ದೆ ಅಂದ್ರೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ರು ಯಡಿಯೂರಪ್ಪನವರು, ಅದನ್ನ ರದ್ದು ಮಾಡ್ತೀವಿ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಕೃಷಿ ಕಾಯ್ದೆ ಏನು ಭೂ ಸುಧಾರಣಾ ಕಾಯ್ದೆ 2020 ಅದನ್ನ ಮಾರ್ಚ್ ಒಳಗಡೆ ನಾನು ಸಂಪೂರ್ಣವಾಗಿ ರದ್ದು ಮಾಡ್ತೀನಿ. ಯಾವುದೇ ಭಯ ಬೇಡ. ಅದಕ್ಕೋಸ್ಕರ ನಿಮ್ಮ ಜೊತೆ ಇನ್ನೊಂದಿಷ್ಟು ವಿವರವಾಗಿ ಚರ್ಚೆ ಮಾಡ್ತೀನಿ. ಕೃಷಿ ಕಾಯ್ದೆ ರದ್ದು ಮಾಡೋದಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡನೇದಾಗಿ, ಏನು ರಾಜ್ಯದ ಒಳಗಡೆ ಎಲ್ಲ ಬೆಳೆಗಳನ್ನ ಖರೀದಿ ಮಾಡಲಿಕ್ಕೆ ಆವರ್ತ ನಿಧಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದು ಬಜೆಟ್ ಅಲ್ಲಿ ಅಲೋಕೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಬಗರು ಕುಂದಾರರು ರೈತರದು ಸಕ್ರಮಗೊಳಿಸಲಿಕ್ಕೆ ಸದ್ಯದಲ್ಲೇ ನಾವು ತೀರ್ಮಾನವನ್ನ ಸರ್ಕಾರ ನಿರ್ದೇಶನ ಕೊಡ್ತೀವಿ, ಅದನ್ನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಕಬ್ಬಿಗೆ FRP ಜೊತೆಯಲ್ಲಿ SAP ಯನ್ನ ಯಾಕೆ ಕೊಡಬೇಕಂತ ಹೇಳಿದೀವಿ. ತೂಕ ಅಳತೆ ಮೋಸವನ್ನ ತಪ್ಪಿಸಲಿಕ್ಕೆ ಪ್ರತ್ಯೇಕವಾಗಿ ವೇ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಆಗಿದೆ. ಅದಕ್ಕೆ ಹಣ ಕೂಡ ಬಿಡುಗಡೆ ಮಾಡಿದ್ದೀವಿ. ಈಗ 15 ಪ್ರಾಯೋಗಿಕವಾಗಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆಮೇಲೆ ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಂಗೆ ವಕ್ಫ್ ಬೋರ್ಡ್ನಲ್ಲಿ ರೈತನ ಹೆಸರನ್ನ ತೆಗೆದು ಏನು ವಕ್ಫ್ ಬೋರ್ಡ್ ಅಂತ ಏನು ಎಲ್ಲೆಲ್ಲಿ ಹಾಕಿದಾರೋ ತಾವು ಆದೇಶ ಮಾಡಿದ್ರೂ ಕೂಡ ತೆಗೆದಿಲ್ಲ ಅಂತ ಹೇಳಿದ ಕಾರಣಕ್ಕೆ ನಾವು ಚೀಫ್ ಸೆಕ್ರೆಟರಿಗೆ ಹೇಳಿ ಎಲ್ಲ DC-ಗಳಿಗೆ ನಿರ್ದೇಶನ ಕೊಡ್ತೀವಿ. ಆಗಿರೋ ತಪ್ಪನ್ನ ಸದ್ಯದಲ್ಲೇ ಕರೆಕ್ಷನ್ ಮಾಡಿ ರೈತನ ಹೆಸರನ್ನ ಆ ಜಾಗಕ್ಕೆ ಕೂರಿಸ್ತೀವಿ, ನೀವೇನು ಆತಂಕ ಪಡಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಹಾಲಿನ ದರ ಕೂಡ ಈಗ ನಾನು ಜಾಸ್ತಿ ಮಾಡಲಿಕ್ಕೆ ಒಪ್ಪಿಗೆ ಇದೆ. ನಾನು ಸದ್ಯದಲ್ಲೇ ಆ ತೀರ್ಮಾನವನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಗರಕುಂ ಸಾಗುವಳಿದಾರರಿಗೆ ತಕ್ಷಣವೇ ಕಾಯಂ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟೆಲ್ಲದೂ ಕೂಡ ಸರ್ಕಾರ ಹೇಳಿರೋ ಕಾರಣಕ್ಕೆ ಕುಂತು ಮಾತಾಡಿ ನಾವು ತೀರ್ಮಾನಕ್ಕೆ ಬರ್ತೀವಿ. ಮತ್ತೆ ಚಳುವಳಿಯನ್ನ ಇವತ್ತು ವಾಪಸ್ ಪಡೆದಿದ್ದೀವಿ. ಧನ್ಯವಾದ.